ಇವತ್ತಿನೊಂದು ದಿನ ಮಂಗಳೂರಿನ ಫುಟ್ಬಾಲ್ ಆಟಗಾರರು ಮತ್ತು ಫುಟ್ಬಾಲ್ ಪ್ರೇಮಿಗಳಿಗೆ ಒಂದು ನೆನಪಿನಲ್ಲಿ ಇಡುವಂಥ ದಿವಸ. ನಮ್ಮ ಫುಟ್ಬಾಲ್ ಅಸೋಸಿಯೇಷನ್ ಮತ್ತು ನನ್ನ ಪರ್ಸನಲ್ ಆಗಿ ಕಳೆದ ಹಲವಾರು ವರ್ಷಗಳಿಂದ ನಾವು ಈ ಕ್ರೀಡಾಂಗವನ್ನು ಉಳಿಸಲಿಕ್ಕೆ, ಈ ಕ್ರೀಡಾಗ ಒಂದು ಉತ್ತಮ ದರ್ಜೆಗೆ ಬರಬೇಕು ಅಂತ ನಮ್ಮ ಎಲ್ಲರ ಫುಟ್ಬಾಲ್ ಅಸೋಸಿಯೇಷನ್, ಫುಟ್ಬಾಲ್ ಆಟಗಾರರ, ಫುಟ್ಬಾಲ್ ಪ್ರೇಮಿಗಳ ಒಂದು ದೊಡ್ಡ ಕನಸಾಗಿತ್ತು. ಆ ಕನಸು ಇವತ್ತು ನನಸಾಗಿದೆ ಹೇಳಲಿಕ್ಕೆ ನಾನೊಬ್ಬ ಫುಟ್ಬಾಲ್ ಅಸೋಸಿಯೇಷನ್ ಅಧ್ಯಕ್ಷ ಆಗಿ ನನಗೆ ತುಂಬ ಸಂತೋಷ ಆಗ್ತಾ ಉಂಟು. ಇವತ್ತು ಉದ್ಘಾಟನೆಗೊಂಡಿದೆ ಈ ಕ್ರೀಡಾಂಗ. ಇಲ್ಲಿಯ ಮಕ್ಕಳಿಗೆ ತುಂಬ ಅವಕಾಶ ಇದೆ, ಅದನ್ನು ಉಪಯೋಗಪಡಿಸಬೇಕು ಅವರು. ಯಾಕೆಂದರೆ ಎಲ್ಲ ವಯೋಮಿತಿಯ ನಮಗೆ ಆಟಗಳು ಬರ್ತಿದೆ, ನ್ಯಾಷನಲ್ ಲೆವೆಲಲ್ಲಿ, ಸ್ಟೇಟಲ್ಲಿ, ಡಿಸ್ಟಿಕಲ್ಲಿ. ಅವರದನ್ನು ಎನ್ಕೇಸ್ ಮಾಡಬೇಕು, ಅದರ ಬೆನಿಫಿಟನ್ನು ಅವರು ಪಡೀಬೇಕಂತ ನಿಮ್ಮ ಚಾನಲ್ ಮುಖಾಂತರ ನಾನು ಹೇಳ್ತೇನೆ. ನಾವು ಎಲ್ಲ ಮಕ್ಕಳಿಗೆ ಅವರು ಫುಲ್ ಟೈಮ್ ಫುಟ್ಬಾಲ್ ಆಗೋದಾದರೆ ಪಾರ್ಟ್ ಟೈಮ್ ಫುಟ್ಬಾಲ್ ಅವರಿಗೆ ನಾವು ಟ್ರೈನ್ ಮಾಡ್ತೇವೆ. ಅಂತಾರಾಷ್ಟ್ರೀಯ ಮಟ್ಟದ ಕೋಚನ್ನು ತಂದು ನಾವು ಇಲ್ಲಿ ಫುಟ್ಬಾಲನ್ನು ಬೆಳೆಸಲಿಕ್ಕೆ ಕೆಲಸ ನಾವು ಮಾಡ್ತೇವೆ ಅಂತ ಹೇಳಲಿಕ್ಕೆ ನಾನು ನಿಮ್ಮ ಚಾನಲ್ ಮುಖಾಂತರ ಹೇಳಲಿಕ್ಕೆ ನನಗೆ ತುಂಬ ಸಂತೋಷ ಆಗ್ತಾ ಉಂಟು. ಮುಂದಕ್ಕೆ ಈ ಕ್ರೀಡಾಂಗ ಎಲ್ಲರಿಗಾಗಿ ಇಲ್ಲಿ ನಡೀಲಿಕ್ಕೆ ನಮ್ಮ ಹಿರಿಯರಿಗೆ ವಾಕಿಂಗ್ ಟ್ರ್ಯಾಕ್ ಮಾಡಿದೆವು ಸುತ್ತು. ಇದನ್ನು ಇನ್ನು ಮುಂಚೆಗೆ ಇದಕ್ಕೆ ಫೆಡ್ಲೈಟ್ ಅಳವಡಿಸುವಂಥ ಒಂದು ಪ್ರಯೋಜನ ಆಗುವಂಥ ಈ ಹಿಂದೆ ಕಡೆ ಬೇಡದಂತೆಲ್ಲ ಬೇಡ ವ್ಯವಸ್ಥೆ ಆಗ್ತಾಯಿದ್ವು. ಅದನ್ನು ನಮಗೆ ಈಗ ಪ್ರಾಮಿಸ್ ಮಾಡಿದ್ದಾರೆ ನಮ್ಮ ಸ್ಪೀಕರ್ ಅವರು, ಡಿಸ್ಟ್ರಿಕ್ಟ್ ಎಲ್ಲ ಮಾಡಿ ಕೊಡ್ತೇವೆ ಅಂತೆ. ಅದೆಲ್ಲ ಆದರೆ ಈ ಮಂಗಳೂರಿನ ನಕ್ಷವೇ ಬದಲಾವಣೆ ಆಗ್ತದೆ. ಮಕ್ಕಳಿಗೆ ನಿರಂತರ ಕ್ಯಾಂಪ್ ಮಾಡ್ತೇವೆ, 24/7 ಕ್ಯಾಂಪ್ ಮಾಡ್ತೇವೆ. ಅದು ನಮ್ಮ ಸ್ಪೀಕರ್ ಸಾಹೇಬ್ರದ್ದು ಅದೇ ಇದು. ನೀವು ಫೆಡ್ಲೈಟ್ ಆಗಿದ್ದ ಕೂಡಲೇ ಮಕ್ಕಳನ್ನು ಫುಲ್ ಟೈಮ್ ಆಗಿ ನಾವು ಕ್ಯಾಂಪ್ ಮಾಡಿ ಮಕ್ಕಳು ಇದರ ಬೆಳೆಯಬೇಕು. ಬಹಳ ವರ್ಷದ ನಂತರ ಈ ಒಂದು ಫುಟ್ಬಾಲ್ ಟರ್ಫ್ ಮೈದಾನ ನೋಡುವಾಗ ಹೃದಯ ತುಂಬಿ ಬರ್ತಾ ಇದೆ. ಯಾಕೆಂದರೆ ನಾವು ಎಣಿಸ್ತಾ ಇದ್ದೀವಿ ಈ ಒಂದು ಮೈದಾನ ಬೇರೆ ಕಾರ್ಯಕ್ರಮಗಳಿಗೆ ಕೊಟ್ಟು ಈ ಮೈದಾನ ನಮ್ಮ ಫುಟ್ಬಾಲ್ ಮಕ್ಕಳಿಗೆ ಇರುವ ಈ ಆಟದ ಮೈದಾನ ಬೇರೆ ಕಾರ್ಯಕ್ರಮಕ್ಕೆ ಕೊಟ್ಟು ಈ ಮೈದಾನ ಹೋಗುತ್ತೆ ಹೇಳಿ. ಆದರೆ ಇವತ್ತು ದಕ್ಷಿಣ ಕನ್ನಡ ಫುಟ್ಬಾಲ್ ಅಸೋಸಿಯೇಷನ್ ಹಾಗೆ ಮಂಗಳೂರಿನ ಎಲ್ಲ ಫುಟ್ಬಾಲ್ ಅಭಿಮಾನಿಗಳು ಸೇರಿಕೊಂಡು ಈ ಒಂದು ಸುಂದರವಾದ ತಮ್ಮ ಪರಿಶ್ರಮದಿಂದ ಈ ಒಂದು ನಮ್ಮ ಈ ಮೈದಾನವನ್ನು ಉಳಿಸಿದ್ದಾರೆ. ಇನ್ನು ಈ ಟರ್ಫ್ ಇರುವಾಗ ನಮ್ಮ ಮಕ್ಕಳು ಖಂಡಿತವಾಗಿಯೂ ಮೇಲೆ ಬರಲಿಕ್ಕೆ ತುಂಬ ಅನುಕೂಲವಾಗುತ್ತೆ. ಅವರೀಗ ಈ ಆಲ್ ಓವರ್ ರಾಜ್ಯದಲ್ಲಿ ಹಾಗೂ ನಮ್ಮ ರಾಷ್ಟ್ರ ಮಟ್ಟದಲ್ಲಿ ಹೆಸರುವಾಸಿ ಆಗಲಿ, ಹಾಗೆ ನಮ್ಮ ಮಕ್ಕಳು ಒಳ್ಳೆಯ ಕ್ರೀಡಾಪಟುವಾಗಿ, ಒಳ್ಳೆಯ ಫುಟ್ಬಾಲ್ ಆಟಗಾರರಾಗಿ ಇಡೀ ದೇಶದಲ್ಲಿ ಅಲ್ಲ ಇಡೀ ಜಗತ್ತಿನಲ್ಲಿ ಮಿಂಚಲಿ ನಾನು ಅವರಿಗೆಲ್ಲರೂ ಆಶಿಸ್ತಾ. ನಾನು ಸುಜಿತ್ KV, ಏನಪ್ಪ ಯೂನಿವರ್ಸಿಟಿ ಫಿಸಿಕಲ್ ಎಜುಕೇಷನ್ ಡೈರೆಕ್ಟರ್. ನಮ್ಮ ಇಲ್ಲಿ ಮಂಗಳೂರಲ್ಲಿ ಈಗ ಫುಟ್ಬಾಲು ತುಂಬ ಚೆನ್ನಾಗಿ ಬೆಳೀತಾ ಉಂಟು. ಇನ್ ದ ಸೆನ್ಸ್ ದೇ ಆರ್ ಗ್ರೋಯಿಂಗ್. ಇಟ್ ಈಸ್ ರೈಟ್ ಟೈಮ್. ಆ್ಯಂಡ್ ನಮ್ಮ ಅಸೋಸಿಯೇಷನ್ DK ಫುಟ್ಬಾಲ್ ಅಸೋಸಿಯೇಷನ್ ಅವರದ್ದು ಮ್ಯಾಕ್ಸಿಮಮ್ ಅವರು ಟ್ರೈ ಮಾಡಿ ಈಗ ಇದು ಗ್ರೌಂಡ್ ಈಗ ಮುಂಚೆ ಎಲ್ಲ ಇಲ್ಲಿ ಬರಲಿಕ್ಕೆ, ಯಾಕೆಂದರೆ ಗಾಡಿ ಎಲ್ಲ ಓಡಿಸ್ತಾ ಇದ್ವಿ. ಈ ಗ್ರೌಂಡ್ ಇದು ಏನು ಡೇ ಟೈಮಲ್ಲಿ ಅವರಿಗೆ ಇದು ಲರ್ನರ್ಸ್ ಪಾರ್ಕ್ ಆಗಿದ್ವಿ. ಈಗ ಅದೇನಾಗೋದಿಲ್ಲ, ಯಾಕೆಂದರೆ ಇದು ಖಾಲಿ ಫುಟ್ಬಾಲ್ಗೆ ಆಗಿದೆ ಈಗ. ಅದೇ ಥರ ಮುಂಚೆ ಎಲ್ಲ ಮಳೆ ಎಲ್ಲ ಬರುವಾಗ ಇಲ್ಲಿ ಆಡಲಿಕ್ಕೆ ತುಂಬ ಕಷ್ಟ ಇತ್ತು. ತುಂಬ ಖಾಲಿ 1-2 ಟೂರ್ನಮೆಂಟ್ ಇಲ್ಲಿ ಆಗ್ತಾಯಿದ್ವಿ. ನಾವು ಅದೇ ಪ್ಲ್ಯಾನ್ ಮಾಡ್ತಾಯಿದ್ದೆ. ಈಗ DK ಫುಟ್ಬಾಲ್ ಅಸೋಸಿಯೇಷನ್ ಜೊತೆ ಸೇರಿಕೊಂಡು 1-2 ಟೂರ್ನಮೆಂಟ್ ಮಾಡಿ ಮಕ್ಕಳಿಗೆ ಮ್ಯಾಕ್ಸಿಮಮ್ ಆಪರ್ಚುನಿಟಿ ಕೊಡೋದು. ಅದೇ ಥರ ಈ ಗ್ರೌಂಡಿಗೆ ಮ್ಯಾಕ್ಸಿಮಮ್ ಯೂಟಿಲೈಸ್ ಮಾಡೋದು. ಇಲ್ಲಿ ಖಾಲಿ ಗ್ರೌಂಡ್ ಹಿಡ್ಕೊಂಡು ಏನು ಯೂಸ್ ಇಲ್ಲ. ನಮ್ಮ ಇದು ಪ್ರಕಾರ ಮ್ಯಾಕ್ಸಿಮಮ್ ಟೂರ್ನಮೆಂಟ್ ಕಂಡಕ್ಟ್ ಮಾಡಿ ಮಕ್ಕಳಿಗೆ ಆಪರ್ಚುನಿಟಿ ಕೊಟ್ಟು ಇಲ್ಲಿಂದನೇ ನಮ್ಮ ಮಂಗಳೂರಿಂದನೇ ಮಕ್ಕಳಿಗೆ ಇದು ಮಾಡಿ. ಈಗ ನಮ್ಮದು ಲೀಗ್ ಟೀಮ್ ಇದೆ FC ಮ್ಯಾಂಗ್ಳೂರ್ದು. ಅದರಲ್ಲಿ ನಾವು ಈಗ ಆಲ್ ಇಂಡಿಯಾ ಲೆವೆಲಲ್ಲಿ ಸೆಲೆಕ್ಷನ್ ಮಾಡೋದು. ಆವಾಗ ಯಾಕೆಂದರೆ ಆಲ್ ಇಂಡಿಯಾ ಲೆವೆಲಲ್ಲಿ ಹೋಗುವಾಗ ನಮಗೆ ಆ ಥರ ಕ್ವಾಲಿಟಿ ಇರೋ ಮಕ್ಕಳು ಬೇಕಾಗುತ್ತೆ. ಅದಕ್ಕೆ ನಾವು ಹೊರಗಡೆಯಿಂದ ತರಬೇಕು. ನಾವೀಗ ಟ್ರೈ ಮಾಡ್ತಾ ಈಗ ಮ್ಯಾಂಗ್ಳೂರಲ್ಲಿ ನಾವು ತುಂಬ ಸ್ಕೂಲಲ್ಲಿ ನಾವು ಈಗ ಕೋಚಿಂಗ್ ಕೊಡ್ತೇವೆ. ಮಣಿಪಾಲ್ ಸ್ಕೂಲಲ್ಲಿ FC ಮ್ಯಾಂಗ್ಳೂರ್ ಕೋಚಿಂಗ್ ಕೊಡ್ತಾ ಉಂಟು, ಪ್ರೆಸ್ಟೀಜಲ್ಲಿ ಕೊಡ್ತಾ ಉಂಟು, ಎನಪೈದಲ್ಲಿ ಕೊಡ್ತಾ ಉಂಟು. ಅದೇ ಥರ ಪರ್ಫೆಕ್ಟ್ ಪಾಸಲ್ಲಿ ನಾವು ಟ್ರೈನಿಂಗ್ ಕೊಡ್ತಾ ಉಂಟು. ಎಲ್ಲ ಕಡೆಯೂ ನಾವು ಮಕ್ಕಳಿಗೆ ರೈಟ್ ಎಜುಕೇಷನ್, ರೈಟ್ ಫುಟ್ಬಾಲ್ ಎಜುಕೇಷನ್ ಆಗಿ ಕೊಟ್ಟು ಕರೆಕ್ಟಾಗಿ ಎಲ್ಲ ಕ್ವಾಲಿಫೈಡ್ ಕೋಚಸ್ಸು ನಮ್ಮ ಹತ್ರ ಇರೋದು. ಅವರಿಂದ ಟ್ರೈನಿಂಗ್ ಮಾಡಿಸಿ ಈಗ ಮಂಗಳೂರಿಂದನೇ ನಾವು ಪ್ರೊಡಕ್ಷನ್ ಮಾಡಬೇಕು. ಈಗ ಇಂಡಿಯನ್ ಟೀಮ್ ಇಂಡಿಯನ್ ಟೀಮ್ದು ಕ್ಯಾಪ್ಟನ್ ಆಗಿರೋದು ನಮ್ಮ FC ಮ್ಯಾಂಗ್ಳೂರ್ ಅಂಡರ್-18 ಕ್ಯಾಪ್ಟನ್ ಆಗಿರೋ ನಮ್ಮ FC ಮ್ಯಾಂಗ್ಳೂರ್ದು ಹುಡುಗನೇ ಇರೋದು. ಆಗ ಅವನದೊಂದು ಫೆಲಿಸ್ಟೇಷನು ಮಾಡಲಿಕ್ಕೆ ಉಂಟು ನಾವು. ಅದೇ ಥರ ಇಲ್ಲಿ ನಾವು ಅದೇ ಮಕ್ಕಳಿಗೆ ಆಪರ್ಚುನಿಟಿ ಅವ್ರಿಗೆ ಗೊತ್ತಾಗಬೇಕು ಇದರದ್ದು ಬೆನಿಫಿಟ್ ಏನು. ಯಾಕೆಂದರೆ ಈಗ ಎಲ್ಲ ಮಕ್ಕಳು ಫೋನ್ ಅಡಿಕ್ಟ್ ಆಗಿಬಿಟ್ಟಿದೆ, ಎಲ್ಲಿನೂ ಆಡಲಿಕ್ಕೆ ಜಾಗ ಇಲ್ಲ. ಅದೇ ಅವರಿಗೆ ಮ್ಯಾಕ್ಸಿಮಮ್ ಆಡೋದು ಅವರು ಮೊಬೈಲ್ ಗೇಮ್ ಆಡ್ತಾರೆ.
ಅವರ ಬಿಟ್ಟು ಅದರಿಂದ ನಾವು ಡೈವರ್ಟ್ ಮಾಡಿ ಅವರಿಗೆ ಗ್ರೌಂಡ್ಗೆ ತರಬೇಕು ಅವ್ರದ್ದು. ಯಾಕೆಂದರೆ ಮಕ್ಕಳು ಫಿಸಿಕಲಿ ಫಿಟ್ ಆದ್ರೇ ಮೆಂಟಲಿ ಫಿಟ್ ಆಗುತ್ತೆ, ಅದು ನಮ್ಮ ಕನ್ಸೆಪ್ಟ್. ಅದಕ್ಕೆ ನಾವು ಎಲ್ಲ ಮಕ್ಕಳಿಗೆ, ಈವನ್ ನಮ್ಮ ಹಾಸ್ಟೆಲಲ್ಲಿ ನಾವು ಮೊಬೈಲ್ ಕೊಡಲ್ಲ ಮಕ್ಕಳಿಗೆ. ಹಾಗೆಂದರೆ ಸಣ್ಣ ಮಕ್ಕಳಿಗೆ ಅಪ್ ಟು 18 ಇಯರ್ಸ್ ನಾವು ಮೊಬೈಲ್ ಟಚ್ ಮಾಡಲಿಕ್ಕೆ ಕೊಡಲ್ಲ. ಅವರಿಗೆ ಒಂದು ಸ್ಯಾಟರ್ಡೇ ಸಂಡೇಸು ಪ್ಯಾರೆಂಟ್ಸಿಗೆ ಫೋನ್ ಮಾಡಲಿಕ್ಕೆ ಅಷ್ಟೇ ಕೊಡ್ತಾ ಇರೋದು. ಒಂದು 100+ ಮಕ್ಕಳು ನಮ್ಮ ಯೂನಿವರ್ಸಿಟಿಯಲ್ಲಿ ನಾವು ಫ್ರೀಯಾಗಿ ಅವರಿಗೆ ಎಜುಕೇಷನ್, ಫುಡ್ಡು, ಯಾಕೆ ಟ್ರೈನಿಂಗ್ ಎಲ್ಲ ನಾವು ಕೊಡ್ತಾ ಉಂಟು ಇಲ್ಲಿ. ಅದೇ ಇವರದ್ದು ಸಹಕಾರದಿಂದ ಯಾರು ನಮ್ಮ DK ಫುಟ್ಬಾಲ್ ಅಸೋಸಿಯೇಷನ್, ಅಸ್ಲಾಂ ಅವರು ಮತ್ತು ಹುಸೇನ್ ಅವರು ಎಲ್ಲರೂ ಒಳ್ಳೆ ಸಪೋರ್ಟ್ ಮಾಡ್ತಾರೆ. ಅದರಿಂದ ನಾವು ಈಗ ತುಂಬ ಏನು ಟ್ರೈ ಮಾಡ್ತಾ ಉಂಟು ಗೇಮ್ ಸೆಕೆಂಡ್ ಲೆವೆಲಿಗೆ ತರಲಿಕ್ಕೆ. ಈ ಒಂದು ಗ್ರೌಂಡಿಗೆ ಬಂದದಿಂದ ಅದು ತುಂಬ ಅಡ್ವಾಂಟೇಜ್ ಆಗಿದೆ ಮಂಗಳೂರಲ್ಲಿರೋರಿಗೆ. ಅದೇ ಥರ ತುಂಬ ಟೂರ್ನಮೆಂಟ್ ಮಾಡಲಿಕ್ಕೆ ಹೊರಗಡೆಯಿಂದ ಏನು ಟೂರ್ನಮೆಂಟ್ ಎಲ್ಲ ಬಂದರೆ, ನಾವು ಈಗ DK KSF ಟೂರ್ನಮೆಂಟಲ್ಲಿ ಇಲ್ಲಿ ಬಂದರೆ ಎಲ್ಲರಿಗೆ ಒಂದು ಒಳ್ಳೆ ಮ್ಯಾಚ್ ನೋಡಲಿಕ್ಕೆ ಒಂದು ಅವಕಾಶ ಸಿಗುತ್ತೆ. ಮುಂಚೆ ಆದರೆ ಇಲ್ಲಿ ಆಡಲಿಕ್ಕೆ ಯಾರು ಬರಲ್ಲ, ಯಾಕೆಂದರೆ ಅಷ್ಟು ಗ್ರೌಂಡ್ ಅಷ್ಟು ಪ್ರಾಬ್ಲಮ್ ಇತ್ತು. ಈಗ ಅದೆಲ್ಲ ಇದಾಗಿ ಈಗ ಒಳ್ಳೆ ಒಂದು ಆಪರ್ಚುನಿಟಿ ಉಂಟು ಎಲ್ಲರಿಗೆ. ನೆಹರು ಮೈದಾನ ಫುಟ್ಬಾಲ್ ಸ್ಟೇಡಿಯಂ ಇವತ್ತು ಉದ್ಘಾಟನೆಗೊಳ್ಳಲಿದೆ. ಹಾಗೆ ನಮಗೆ ಇವತ್ತೊಂದು ಇಲ್ಲಿ ಆಡುವಂಥ ಒಳ್ಳೆ ಫುಟ್ಬಾಲ್ ಆಡುವಂಥ ಒಂದು ಸಂದರ್ಭ ಮಕ್ಕಳಿಗೆ ಎಲ್ಲ ಒದಗಿದೆ. ಮೊದಲು ನಮ್ಮ ಮಕ್ಕಳು ಇಲ್ಲಿ ಮಡ್ ಗ್ರೌಂಡಲ್ಲಿ ಆಡ್ತಾಯಿದ್ರು. ತುಂಬ ಒಳ್ಳೆ ಗ್ರೌಂಡ್ ಇತ್ತು, ಮೊದಲು ಕೂಡ ಒಳ್ಳೆ ಗ್ರೌಂಡ್ ಇತ್ತು. ಆದರೆ ನಮ್ಮ ಎಲ್ಲರದು ಈವನ್ ಫುಟ್ಬಾಲ್ ಅಸೋಸಿಯೇಷನ್ ಇದು ಆ್ಯಂಡ್ ಮತ್ತು ಈ ಸ್ಮಾರ್ಟ್ ಸಿಟಿ ಇದರ ಕೆಳಗಡೆ ಒಂದು ಒಳ್ಳೆ ಪ್ರಾಜೆಕ್ಟ್, ಇದು ಒಂದು ಟರ್ಫ್ ಗ್ರೌಂಡ್ ಆಗಬೇಕಂತ ನಮ್ಮ ಎಲ್ಲರದ್ದು ಕನಸಾಗಿತ್ತು. ಇದು ಇವತ್ತು ನನಸಾಗಿದೆ. ಹಾಗೆ ಮುಂದಿನ ಪೀಳಿಗೆ ಕೂಡ ಮತ್ತು ಈಗಿನ ಮಕ್ಕಳಿಗೆ ಕೂಡ ಇದೊಂದು ಒಳ್ಳೆಯ ಒಂದು ಅವಕಾಶ, ಫುಟ್ಬಾಲ್ ಅವಕಾಶ. ತುಂಬ ಸಂತೋಷವಾಗ್ತಾಯಿದೆ. ಇದೊಂದು ಒಳ್ಳೆಯ ಒಂದು ಫೆಸಿಲಿಟಿ ನೋಡಿ ಮಂಗಳೂರಲ್ಲಿ ಈ ಥರದ್ದೊಂದು ಫೆಸಿಲಿಟಿ ನಾವು ಬೆಂಗಳೂರಲ್ಲೆಲ್ಲ ಈ ಥರ ನೋಡಿದ್ದೇವೆ, ಮಕ್ಕಳು ಈ ಥರ ಎಲ್ಲ ಆಟ ಆಡೋದು. ಆದರೆ ಈಗ ಈ ಸಂದರ್ಭದಲ್ಲಿ ನಾನು ಫುಟ್ಬಾಲ್ ಅಸೋಸಿಯೇಷನ್ಗೆ, ಕರ್ನಾಟಕ ಫುಟ್ಬಾಲ್ ಅಸೋಸಿಯೇಷನ್ಗೆ ಹಾಗೂ ಮಂಗಳೂರು ಮಹಾನಗರ ಪಾಲಿಕೆ ಹಾಗೂ ಇದು ಸ್ಮಾರ್ಟ್ ಸಿಟಿ ಯೋಜನೆ ಇವರಿಗೆಲ್ಲರಿಗೂ ಧನ್ಯವಾದ ಹೇಳ್ತಾನೆ. ಅದೇ ನಾನು ಒಂದು 14 ಇಯರ್ಸ್ ಆಯ್ತು ಈಗ ಇಲ್ಲಿ ಆಟ ಆಡ್ತಾ ಇದ್ದೇನೆ. ಹಾಗೆ ಅದೇ ನಮಗೆ ಟರ್ಫ್ ಏನಿರಲಿಲ್ಲ, ಈಗ 11th ಇದು ಒಂದು ಟರ್ಫ್ ನಮಗೆ ಮಣ್ಣಿದು ಗ್ರೌಂಡ್ ಇದ್ದದ್ದು. ಮತ್ತು ನಮ್ಮ ಮಿಲಾಗ್ರಿಸಲ್ಲಿ ಉಂಟಲ್ಲ ಡಾಮರ್ ಇದ್ದದ್ದು, ಆ ಡಾಮರಲ್ಲಿ ನಾವು ಗೋಲ್ ಕೀಪರ್ ಆಗಿ ಹೊಡೆದು ಎಲ್ಲ ಇದಾಗ್ತಾಯಿತ್ತು, ಅಂದರೆ ಗಾಯ ಇಂಜರಿ ಆಗ್ತಾಯಿತ್ತು. ಅದೇ ಖುಷಿ ಆಗ್ತದೆ, ಒಳ್ಳೆ ಖುಷಿ ಆಗ್ತದೆ ಒಂದು ಟರ್ಫ್ ಬಂತಂತ. ಹಾಗೆ ಅದೇ ಒಳ್ಳೆ ಆಪರ್ಚುನಿಟಿ ಇನ್ನು ಬರುವ ಮಕ್ಕಳಿಗೆಲ್ಲ. ಹಾಗೆ ಒಳ್ಳೆಯದು. ನಮ್ಮ ಟೈಮಲ್ಲಿ ನಮಗೆ ಹೀಗೆ ಎಷ್ಟು ಆಪರ್ಚುನಿಟೀಸ್ ಏನು ಸಿಕ್ಕಲಿಲ್ಲ. ಹಾಗೆ ನಾನು ಅದೇ ನ್ಯಾಷನಲ್ ಚಾಂಪಿಯನ್, ನಾನು 2021 ಕರ್ನಾಟಕ ಸ್ಟೇಟ್ ಟೀಮ್ಗೆ ಆಟ ಆಡಿದ್ದೇನೆ ಫುಟ್ಸಾಲಲ್ಲಿ. ಇದು 11th ನಮಗೆ ಅದೇ ನಮ್ಮ ಈ ಮ್ಯಾಂಗ್ಳೂರಲ್ಲಿ ಒಂದು 11th ಒಂದು ಆಪರ್ಚುನಿಟಿ ಏನು ಅಷ್ಟು ಸಿಕ್ಕಲಿಲ್ಲ. ಅಂದರೆ ನಾವು ಇಲ್ಲಿ ಖಾಲಿ 5s 7s ಅದೇ ಆಟಾಡ್ತಾ ಇದ್ದದ್ದು. ಒಂದು 11th ಅಂತ ಒಂದು ಆಪರ್ಚುನಿಟಿ ಈಗ ನಮಗೆ ಸಿಕ್ಕುವ ಭಾಳ ಒಂದು ಖುಷಿ. ಹಾಗೆ ಅಂದರೆ ಪ್ರೊಫೆಷ್ನಲ್ಲಿಗೆ ಹೋಗೋದಾದರೆ ಈ 11th ಬೇಕು. ಅಂದರೆ 7s ಮತ್ತು 5sಲ್ಲಿ ಇಲ್ಲಿ ಊರಲ್ಲಿ ಆಟಾಡಿ ಇರ್ಬೋದು. ಆದರೆ 11th ಫ್ಯೂಚರ್ ಫುಟ್ಬಾಲಿಗೆ, ಹಾಗೆ ಒಂದು ಫ್ಯೂಚರ್ ಒಂದು ಮ್ಯಾಂಗ್ಳೂರಿದು ಇದು ಫುಟ್ಬಾಲಿಗೆ ಒಂದು ಇದಾಯಿತು, ಲೆವೆಲ್ ಅಪ್ ಆಯಿತು. ಹಾಗೆ we are very happy to play this ground because last time we are played here, that was mud ground, but this time we are very happy this ground and the committee is very good. ಸೊ ಇವತ್ತು ಡಿಸೆಂಬರ್ 3ಗೆ ಮ್ಯಾಂಗ್ಳೂರ್ಸ್ ಒನ್ ಆಫ್ ದಿ ಫೈನೆಸ್ಟ್ ಗ್ರೌಂಡ್ ನಾವು ಇವತ್ತು ಲೋಕಾರ್ಪಣೆ ಮಾಡಿದ್ದೇವೆ. ಸೊ ನೀವೆಲ್ಲರೂ ನೋಡಿರ್ಬೋದು, ಇದು ಮೋಸ್ಟ್ಲಿ ಕರ್ನಾಟಕದಲ್ಲಿ ಸೆಕೆಂಡ್ ಲಾರ್ಜೆಸ್ಟ್ ಅಂತ ಹೇಳ್ಬೋದು ಸರ್, ಸೆಕೆಂಡ್ ಲಾರ್ಜೆಸ್ಟ್ ಅಂತ ಹೇಳ್ಬೋದು ಟರ್ಫ್ ಗ್ರೌಂಡ್. ಇಷ್ಟು ಫೈನ್ ಆಗಿ ಮಾಡಿದ್ದಾರೆ ಅಂತ ಹೇಳಿದರೆ, ಒಂದು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಗೆ ಯಾವ ರೀತಿ ಬೇಕು, ಒಂದು ಗ್ರೌಂಡ್ ಯಾವ ರೀತಿ ಕೆಲಸ ಮಾಡಬೇಕು, ಅಥವಾ ಯಾವ ರೀತಿ ಅದರ ವಾಟರ್ ಮ್ಯಾನೇಜ್ಮೆಂಟ್ ಆಗಲಿ, ಅದರ ಸ್ಪೇಸ್ ಆಗಲಿ, ಇಂಟರ್ಲಾಕ್ ಸಿಸ್ಟಮ್ ಆಗಲಿ, ಇದೆಲ್ಲ ಭಾರಿ ಒಂದು ನೀಟಾಗಿ ಇದು ಕಂಪ್ಲೀಟ್ ಮಾಡಿದ್ದಾರೆ ಈ ಟಾಸ್ಕನ್ನು. ಸೊ ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ಅದು ಅದರ ಅಷ್ಟಕ್ಕೆ ಆಗೋದಿಲ್ಲ. ಸೊ ಅದರ ಹಿಂದೆ ಒಂದು ಫೋರ್ಸ್ ಬೇಕು, ಒಂದು ದ ಮ್ಯಾನ್ ಬೇಕು, ದ ಮ್ಯಾನ್ ಬಿಹೈಂಡ್ ಎವ್ರಿ ಸಕ್ಸಸ್ ಅಂತ ಹೇಳ್ತೇವೆ ನಾವು. ಸೊ ನಮ್ಮೊಟ್ಟಿಗಿದ್ದಾರೆ ಅಸ್ಲಂ ಸರ್ ಅವರು ನಾವು ಆಡ್ತಾ ಇರುವಾಗ ನಮ್ಮನ್ನು ಎಂಕರೇಜ್ ಮಾಡ್ತಾಯಿದ್ರು. ಸೊ ಯಾವ ರೀತಿ ಆಡಬೇಕು, ಶೂ ಬೇಕಾ ನಿಮಗೆ ಏನು ಬೇಕು, ರಾತ್ರಿ ಲೈಟ್ಸ್ ಆನ್ ಮಾಡಿ ನಮಗೆ ಆಡಿಸ್ತಾಯಿದ್ರು. ಸೊ ಆ ಟೈಮಲ್ಲಿ ಅರೌಂಡ್ 20 years 15 years ಬ್ಯಾಕ್ ವೆನ್ ವಿ ಆರ್ ಪ್ಲೇಯಿಂಗ್, ಹಿ ವಾಸ್ ದ ಮ್ಯಾನ್ ಬಿಹೈಂಡ್ ಅಸ್. ಈಗ ನಮ್ಮ ಮಕ್ಕಳು ಆಡ್ತಾ ಇದ್ದಾರೆ, ನನ್ನ ಮಗ ಕೂಡ ಆಡ್ತಾ ಇದ್ದೇನೆ, ನಮ್ಮ ಸ್ಕೂಲ್ ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ನಮ್ಮ ಮಕ್ಕಳಿಗೆ ಸೇಮ್ ಇವರು ಅದೇ ಪವರಲ್ಲಿ
ಅದೇ ಆ ಎಂಥೂಸಿಯಾಸಮ್ ಅಲ್ಲಿ ಅವರು ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ಈಸ್ ದ ಮ್ಯಾನ್. ಅಂದರೆ ಇವರು, ನಾನು ಈ ಮುಖಾಂತರ ಹೇಳಲಿಕ್ಕೆ ಇಷ್ಟಪಡ್ತೇನೆ, ಇವರ ಏನೊಂದು 5 ವರ್ಷ ಟರ್ಮ್ ಕೊಟ್ಟರೆ, 5 ವರ್ಷ ಇವರು ಕಂಟಿನ್ಯೂ ಮಾಡಿದ್ರೆ ನಮ್ಮ ಮಂಗಳೂರಿಂದ ವಿ ವಿಲ್ ರೆಪ್ರೆಸೆಂಟಿವ್ ಇಂಡಿಯಾ ಆ್ಯಸ್ ಎ ನ್ಯಾಷನಲ್ ಟೀಮ್ ಇನ್ಶಾ ಅಲ್ಲ. ಸೊ ಹ್ಯಾಟ್ಸ್ ಆಫ್ ಟು DM ಅಸ್ಲಂ ಸರ್. ನಿಮ್ಮ ಈ ಕೆಲಸಕ್ಕೆ ದೇವರು ನಿಮ್ಮನ್ನು ಬ್ಲೆಸ್ ಮಾಡಲಿ. ಅದೇ ರೀತಿ ಮತ್ತೊಂದು ಹೇಳಿದರು, ಕಮ್ಯುನಲ್ ಹಾರ್ಮನಿ. ಈಗ ನಾವು ಕಮ್ಯುನಲ್ ಹಾರ್ಮನಿಯನ್ನು ಯಾವ ರೀತಿ ಕಂಟ್ರೋಲ್ ಮಾಡ್ಬೋದು, ಡ್ರಗ್ಸನ್ನು ಯಾವ ರೀತಿ ಕಂಟ್ರೋಲ್ ಮಾಡ್ಬೋದು, ಮಕ್ಕಳಿಗೆ ನೀವು ಆಡಿಸಿ, ಆಟೋಮೆಟಿಕ್ ಎಲ್ಲ ಕಂಟ್ರೋಲ್ ಆಗ್ತದೆ. ಆಲ್ ದ ಬೆಸ್ಟ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಅಸ್ಲಂ ಸರ್. ಇದು ನಾವು ಮೊದಲನೇ 2-3 ವರ್ಷ ಎಲ್ಲ ಇಲ್ಲಿ ಆಡಿದೆ ಮ್ಯಾಚು, ಇಂಡಿಪೆಂಡೆನ್ಸ್ ಕಪ್. ಆ ಟೈಮಲ್ಲೆಲ್ಲ ಮಡ್ಡಿತ್ತು. ಈಗ ಟರ್ಫ್ ಬರುವಾಗ ತುಂಬ ಒಳ್ಳೆದಾಯಿತು. ಗ್ರೌಂಡ್ ಸಹ ಒಳ್ಳೆ ಒಳ್ಳೆ ಗ್ರೌಂಡು ಸಹ ಒಳ್ಳೆದು ಮಾಡಿದೆ ನಮ್ಗೆ ಸಹ. ಈಗ ಆಡುವಾಗ ಮುಂದಕ್ಕೆ ಒಳ್ಳೆದು ಅನಿಸ್ತದೆ ಗ್ರೌಂಡು. ಈಗ ಮ್ಯಾಂಗ್ಳೂರಲ್ಲಿ ಈ ಥರ ಈಗ ಟರ್ಫ್ ಫಸ್ಟ್ ಟೈಮ್ ಬರೋದು ಇಲ್ಲಿ ಈ ಕಡೆ. ಈಗ ಭಾಳ ಈ ಕಡೆದ ಫುಟ್ಬಾಲ್ ಪ್ಲೇಯರ್ಸಿಗೆ ಒಳ್ಳೆ ಹೆಲ್ಪ್ ಆಗ್ತದೆ ಇಲ್ಲಿ. ಅವ್ರದ್ದು ಫ್ಯೂಚರ್ ಫುಟ್ಬಾಲ್ ಒಳ್ಳೆದಾಗಲಿ ಅಂತ ಪ್ರಯತ್ನ ಮಾಡ್ತೇನೆ. ನನ್ನ ಹೆಸರು ನಿರೀಕ್ಷಾ, ಜಾಯ್ಲೈನ್ ಸ್ಕೂಲಿಂದ ಬಂದದ್ದು. ಇದು ತುಂಬ ಖುಷಿ ಆಗ್ತಾ ಉಂಟು ನೋಡುವಾಗ. ಮುಂಚೆ ಮಣ್ಣಲ್ಲಿತ್ತು, ಈಗ ಟರ್ಫ್ ಚೆಂದ ಆಗ್ತದೆ. ಲಾಸ್ಟ್ ಇಯರ್ ನಾವು ಇಲ್ಲಿ ಎಲ್ಲ ಬಂದು ಪ್ರಾಕ್ಟೀಸ್ ಮಾಡಿ ನಾವು ನ್ಯಾಷನಲ್ ತನಕ ಹೋದದ್ದು, ಅದಕ್ಕೆ ತುಂಬ ಖುಷಿ ಉಂಟು. ಇಲ್ಲಿ ಮಡ್ ಗ್ರೌಂಡ್ ಇತ್ತಲ್ಲ ಫಸ್ಟ್, ಹಾಗೆ ಇಲ್ಲಿಂದ ಪ್ರಾಕ್ಟೀಸ್ ಮಾಡಿ ನಾವು ಅಲ್ಲಿಗೆ ಹೋದದ್ದು. ನನ್ನ ಹೆಸರು ಶಜ್ಮಾ, ನಾವು ಜಾಯ್ಲೈನ್ ಶಾಲೆನವರು. ನಮಗೆ ಇಲ್ಲಿ ಖುಷಿ ಆಗ್ತಾ ಉಂಟು ಈ ಟರ್ಫಲ್ಲಿ ಆಟ ಆಡಲಿಕ್ಕೆ. ಮಣ್ಣಲ್ಲಿ ಬಿದ್ದರೆಲ್ಲ ನೋವಾಗ್ತದೆ, ಇಲ್ಲಿ ಬಿದ್ದರೆ ಎಂತ ಸಹ ಆಗೋದಿಲ್ಲ. ಖುಷಿ ಆಗ್ತದೆ ನಮಗಿದಲ್ಲಿ ಆಟ ಆಡಲಿಕ್ಕೆ. ನನ್ನ ಹೆಸರು ಯಶಿಕಾ. ಇಲ್ಲಿ ಬಂದು ತುಂಬ ಜಾಲಿ ಆಗ್ತುಂಟು ಆಟ ಆಡಲಿಕ್ಕೆ.